ನಮಸ್ಕಾರ ಸ್ನೇಹಿತರೆ. ಇದೇ 10ನೇ ತಾರೀಕು ಜೂನ್ AIBEA ಅವರು ಲಾಸ್ಟ್ ಟೈಮ್ ಏನು ಚುನಾವಣೆ ಆಗಲಿಲ್ವೋ ಅದನ್ನು ಈಗ ಮತ್ತೆ ಪ್ಯಾಲೇಸ್ ಗ್ರೌಂಡು ಬೆಂಗಳೂರಲ್ಲಿ ಕರೆದಿದ್ದಾರೆ. ಡೆಲಿಗೇಟ್ಸ್ನ ಕರೆದ್ಬಿಟ್ಟು ಅದೇನು ವೋಟ್ ಮಾಡ್ತಾರೋ ಅಥವಾ ಕಾಂಪ್ರಮೈಸ್ ಮಾಡ್ಕೊಂಡು ಎಲೆಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನನಗೊಂದು ದುಃಖಕರ ವಿಷಯ ಏನು ಅಂದರೆ, ಮೋದಿ ಗೌರ್ಮೆಂಟು ಏನು BJP ಸರ್ಕಾರ ಬಂದ ಮೇಲೆ ಈಗಿರ್ತಕ್ಕಂಥ ಜನರಲ್ ಸೆಕ್ರೆಟರಿ ಅವರು ಎಲ್ಲ ಬ್ಯಾಂಕ್ಗಳಿಂದನೂ ಒಬ್ಬೊಬ್ಬ ವರ್ಕ್ಮನ್ ಡೈರೆಕ್ಟರ್ ಅಂತ ಹೇಳಿ ನೇಮಿಸ್ತಾ ಇದ್ರು. ಅದನ್ನು ಇವತ್ತಿನವರೆಗೂ ಪ್ರೆಷರ್ ಹಾಕಿ ಇಂಪ್ಲಿಮೆಂಟ್ ಮಾಡಿಸ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದು ಈಗಿರೋ ಜನರಲ್ ಸೆಕ್ರೆಟರಿ ಇರ್ಬೋದು, ಪ್ರೆಸಿಡೆಂಟ್ಗಳಿರ್ಬೋದು, ಅದನ್ನು ಮೆಂಬರ್ಸ್ಗಳಿಗೆ ಹೇಳಬೇಕಾಗತ್ತೆ ಯಾತಕ್ಕೋಸ್ಕರ ವರ್ಕ್ಮನ್ ಡೈರೆಕ್ಟರ್ ಸ್ಟಾಪ್ ಆಗಿದೆ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಇವರೆಲ್ಲರೂ ರಿಟೈರೀಸೆ. ಯಾರು ಲೀಡರ್ಸ್ಗಳಿದ್ದಾರೆ ಅವರೆಲ್ಲ ರಿಟೈರೀಸೆ. ಇವರೇನಾದರೂ ಜಾಸ್ತಿ ಮಾತಾಡಿದರೆ ಗೌರ್ಮೆಂಟ್ ಹೇಳುತ್ತೆ ನಾನು ರಿಟೈರೀಸ್ ಜೊತೆ ಮಾತಾಡಲ್ಲ, ರಿಟೈರೀಸ್ ಜೊತೆ ಏನು ಸೆಟಲ್ಮೆಂಟ್ ಮಾಡಲ್ಲ ಅಂತ ಹೇಳ್ತಾರೆ. ಮತ್ತು ನಮಗೆ ಪೊಸಿಷನ್ ಅಲ್ಲಾಡ್ತದೆ ಅಂತ ಹೇಳ್ಬಿಟ್ಟು ಇವರು ಸರ್ಕಾರಗಳು ಏನು ಹೇಳುತ್ತೆ, IBI ಏನು ಹೇಳುತ್ತೆ ಅದನ್ನು ಒಪ್ಕೊಂಡು ಬರ್ತಾ ಇದ್ದಾರೆ ಪೊಸಿಷನ್ಗೋಸ್ಕರ. ಈ ರೀತಿ ಪೊಸಿಷನ್ಗೋಸ್ಕರ ಒಪ್ಕೊಂಡು ಬರೋ ಅಂಥದ್ದಿದ್ರೆ ಏನು ಇವರು ನ್ಯಾಯ ದೊರಕಿಸ್ಕೊಡ್ತಾರೆ ಕಾಮ್ರೇಡ್ಸ್ಗಳಿಗೆ? ಆ ಕಾಮ್ರೇಡ್ಸ್ಗಳಿಗೆ ಟ್ರಾನ್ಸ್ಫರ್ಸ್ ಇರ್ಬೋದು, ಹಲವಾರು ಬ್ಯಾಂಕ್ಗಳಲ್ಲಿ ಈಗ ಫ್ರಾಡ್ಗಳು ತುಂಬ ಜಾಸ್ತಿ ಆಗ್ತಿದೆ. CTC ಎಂಪ್ಲಾಯೀಸಿಂದನೇ ಜಾಸ್ತಿ ಆಗ್ತಿದೆ ಅಂತೇಳಿ ಸುದ್ದಿ ಬರ್ತಾ ಇದೆ. ಮಾಧ್ಯಮದಲ್ಲಿ ಇರ್ಬೋದು, ಪತ್ರಿಕೆಯಲ್ಲಿ ಇರ್ಬೋದು, ಎಲ್ಲ ಕಡೆನೂ. ಇತ್ತೀಚೆಗೆ ಕೊಟಕ್ ಮಹೇಂದ್ರ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ಎಲ್ಲ ಕಡೆ ಫ್ರಾಡ್ ಮಾಡ್ತಿದ್ದಾರೆ CTC ಎಂಪ್ಲಾಯೀಸ್ಗಳು ಅಂತ ಹೇಳಿ. ಅದು HDFC ಬ್ಯಾಂಕು ಡೈರೆಕ್ಟ್ರನ್ನೇ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗೆ ಇರ್ಬೇಕಾದ್ರೆ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ABA ಸಂಘಟನೆ. ಅಂಥದ್ದು ಸಂಘಟನೆ ಇತ್ತೀಚೆಗೆ ಅದು ಫಸ್ಟ್ ಟೈಮು ಎಲೆಕ್ಷನ್ ಆಗದೆ ಪೋಸ್ಟ್ಪೋನ್ ಆಗಿ ಮತ್ತೆ ಈಗ ನಾಳೆ 10ನೇ ತಾರೀಕು ಎಲೆಕ್ಷನ್ ಆಗ್ತಾ ಇರೋದು. ಇದೇ ನಾಳೆ 10ನೇ ತಾರೀಕು ಎಲೆಕ್ಷನ್ನು ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಆಗ್ತಾ ಇದೆ. ದಯವಿಟ್ಟು ಯಾರ್ಯಾರು ಕಾಮ್ರೇಡ್ಸ್ಗಳು ಇದ್ದೀರಿ, ವೋಟಿಂಗ್ ಪವರ್ ಇರ್ತಕ್ಕಂಥವ್ರು ಒತ್ತಾಯ ಮಾಡಿ. ಏನು ಒತ್ತಾಯ ಅಂದರೆ, ಎಕ್ಸಿಸ್ಟಿಂಗ್ ವರ್ಕರ್ಸ್, ರಿಟೈರ್ ಆಗಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಎಲೆಕ್ಷನಿಗೆ ನಿಲ್ಲಿಸಿ ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅಂತ ಒಂದು ಒತ್ತಾಯ ಮಾಡಿ. ರಿಟೈರ್ ಆದವ್ರು ಬೇಡ, ನಮಗೆ ರಿಟೈರೀಸ್ಗಳಿಂದ ನಮಗೇನು ಬೆನಿಫಿಟ್ ಬರಲ್ಲ ಅಂತ ಹೇಳಿ ಒಂದು ಒತ್ತಾಯ ಮಾಡಿ ಅದನ್ನು ಗಲಾಟೆ ಮಾಡಿ ಫಸ್ಟು. ಸೆಕೆಂಡ್ ಥಿಂಗು, ಪಾಪ ಪೆನ್ಷನರ್ಸ್ ಅಪ್ಡೇಷನ್ ಕೇಳ್ತಾನೆ ಇದ್ದಾರೆ. ಅವ್ರದ್ದು ಇವತ್ತಿನವರೆಗೂ ಪೆನ್ಷನ್ ಅಪ್ಡೇಷನ್ ಆಗ್ತಾ ಇಲ್ಲ. ಯಾತಕ್ಕೋಸ್ಕರ ಈ ಲೀಡರ್ಗಳು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ನನಗಂತೂ ಗೊತ್ತಿಲ್ಲ. ಏನಕ್ಕೆ ಗೌರ್ಮೆಂಟ್ ಅವರು ಬಾಯಿ ಮುಚ್ಚಿರ್ಬೋದು ಇವರಿಗೆ, ನಿಮ್ಮ ಮಾತುಗಳನ್ನು ನಾವು ಕೇಳಲ್ಲ, ನಾವು ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೊಳ್ಳಿ ನೀವು ಅಂತೇಳಿ. ಆ ಉದ್ದೇಶದಿಂದ ಕಾಮ್ರೇಡ್ಸ್ಗಳು ಯಾರು ನಾಳೆ 10ನೇ ತಾರೀಕು ಬರ್ತಾ ಇದ್ದೀರಿ ವೋಟ್ ಮಾಡೋದಕ್ಕೆ, ಈ ಸಲ ABA ಜನರಲ್ ಸೆಕ್ರೆಟರಿ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಇನ್ನಿತರರನ್ನ ಗೆಲ್ಸೋದಕ್ಕೆ ಬರ್ತಾ ಇದ್ದೀರಿ. ಯೋಚನೆ ಮಾಡಿಬಿಟ್ಟು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಮತ ಹಾಕ್ಬೇಕಾದ್ರೆ 2 ಇಲ್ಲ 3 ಸಲ ಯೋಚನೆ ಮಾಡಿ ಮತ ಹಾಕಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.